ಹಾಯ್ ಫ್ರೆಂಡ್ಸ್, CS ಗೌಡ್ರು ಚಾನಲ್ಗೆ ಸ್ವಾಗತ. ಇವತ್ತು ಸಿಂಪಲಾಗಿ ವೆಜ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈ ಪಲಾವ್ಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ನೌಕೋಲ್, ಕ್ಯಾರೆಟ್, ಬೀನ್ಸ್, ನಿಂಬೆಹಣ್ಣು 1 ಹೋಳು, ಈರುಳ್ಳಿ 1 ಟೊಮೊಟೊ, ನೆನೆಸ್ಕೊಂಡಿರೋ ಅಕ್ಕಿ 1.5 ಗ್ಲಾಸು, ಉಪ್ಪು, ಎಣ್ಣೆ, ಬಟಾಣಿ, ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಚಕ್ಕೆ, ಲವಂಗ ಇಷ್ಟು ರುಬ್ಬೋದಕ್ಕೆ. ಸ್ಪೈಸಸ್ಸು ಒಗ್ಗರಣೆಗೆ ಪಲಾವ್ ಎಲೆ, ಅನಾನಸು, ಮರಾಠಿ ಮೊಗ್ಗು, ಲವಂಗ, ಏಲಕ್ಕಿ, ಚಕ್ಕೆ, ಧನಿಯಾ ಪೌಡ್ರು 1 ಸ್ಪೂನು, ಅರಿಶಿಣ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬಿಸಿ ಆಗ್ತಾ ಇದೆ, ಇದು ರುಬ್ಕೊಳ್ಳೋಣ. ಅಷ್ಟರಲ್ಲಿ ಕೊತ್ತೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ ನೈಸಾಗಿ. ಈಗ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಬೋದು. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿಯಾಗಿದೆ, ಸ್ಪೈಸಸ್ ಹಾಕೊಳ್ಳೋಣ. ಸ್ವಲ್ಪ ಬಿಸಿ ಹಾಕಬೇಕು, ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸಾಫ್ಟ್ ಆಗೋದು ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಸಾಫ್ಟ್ ಆಗುತ್ತೆ. ಕರಿಬೇವು ತೋರಿಸಿಲ್ಲ, ಕರಿಬೇವು ಹಾಕ್ತಾಯಿದ್ದೀನಿ. ಇಲ್ಲೆಲ್ಲ ಸಾಫ್ಟ್ ಆಗಿದೆ. ಈಗ ರುಬ್ಕೊಂಡಿರೋ ಮಸಾಲೆ ಹಾಕೋಣ. ಈ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಟೇಸ್ಟು ನೀರು ಹಾಕ್ಕೊತೀನಿ. ಮಿಕ್ಸ್ ಮಾಡೋಣ. ಇವಾಗಲೇ ಧನಿಯಾ ಪೌಡ್ರು ಮತ್ತು ಅರಿಶಿಣ ಹಾಕೋಬೇಕು. ಇದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ಮಿಕ್ಸ್ ಆಗಿದೆ. ಇದು ಎಣ್ಣೆ ಬಿಡೋವರೆಗೂ ಹಾಗೆ ಬಿಡೋಣ. ಕುದಿ ಬರ್ತಾ ಇದೆ. ಎಲ್ಲ ಫ್ರೈ ಆಗಿದೆ ನೋಡಿ. ಎಣ್ಣೆ ಬಿಟ್ಟಿದೆ. ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಆ ಪಲಾವ್ ಚೆನ್ನಾಗಿ ಬರುತ್ತೆ. ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು. ಕಲರ್ ಚೇಂಜ್ ಆಗಿದೆ, ಗ್ರೀನ್ ಕಲರು. ರುಬ್ಬಿರೋದ್ರಲ್ಲಿ ಹಸಿ ಸ್ಮೆಲ್ ಇರುತ್ತೆ, ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ಬಟಾಣಿ, ಮಿಕ್ಸ್ ತರಕಾರಿ, ಕ್ಯಾರೆಟ್, ಬೀನ್ಸ್, ನೌಕೋಲ್. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಫೈವ್ ಮಿನಿಟ್ಸ್ ಫ್ರೈ ಆಗಲಿ. ಉಪ್ಪು ಹಾಕಿರೋದೆಲ್ಲ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕು. ಹಾಗೆ ಒಂದು 5 ಮಿನಿಟ್ಸ್ ಇಡೋಣ. ಇದು ಫ್ರೈ ಆಗಿ ಎಣ್ಣೆಲ್ಲ ಬಿಟ್ಟಿದೆ. ಈ ಟೈಮಲ್ಲಿ ಟೊಮೊಟೊ ಹಾಕೋಣ. ಟೊಮೊಟೊನ ಸಾಫ್ಟ್ ಆಗೋವರೆಗೆ ಬೇಯಿಸ್ಕೊಳ್ಳೋಣ. ಮಿಕ್ಸ್ ಆಗ್ತಾ ಇದೆ. ಸಾಫ್ಟ್ ಆಗಿದೆ ಟೊಮೊಟೊ ಎಲ್ಲ.
ನೀರು ಹಾಕೋಣ. ಬಿಸಿನೀರು ಹಾಕೊಳ್ಳೋಣ. ಮೊದಲೇ ಒಂದು ಕಡೆ ಬಿಸಿನೀರು ಇಟ್ಕೊಂಡಿದ್ವಿ. ಇದು ಒಂದು ಕುದಿ ಬರಬೇಕು. ನಿಂಬೆ ರಸ ಹಾಕ್ಕೊಳ್ಳೋಣ. ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಕುದೀತಾ ಇದೆ, ಈಗ ಅಕ್ಕಿ ಹಾಕ್ಕೊಳ್ಳೋಣ. ಈ ಟೈಮಲ್ಲೇ ರುಚಿ ನೋಡಿಕೊಂಡು ಸಪ್ಪೆ ಆಗಿದ್ರೆ ರುಚಿ ಹಾಕ್ಕೊಳ್ಳಿ. ಅಕ್ಕಿನ ಒಂದು ಕುದಿ ಬರಬೇಕು. ಒಂದು ಕುದಿ ಬರೋದ್ರಿಂದ ಮಸಾಲೆಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ಕುದಿ ಬಂದಮೇಲೆ ಕ್ಲೋಸ್ ಮಾಡಬೇಕು. ಕುದೀತಾ ಇದೆ, ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡೋಣ. ಒಂದು ಕುಗ್ಸ್ಕೋಬೇಕು, ಒಂದು ವಿಸಿಲ್ ಬರಲಿ. ವಿಸಿಲೆಲ್ಲ ಹೋಗಿದೆ, ಈಗ ಓಪನ್ ಮಾಡೋಣ. ಗ್ರೀನ್ ಕಲರ್ ಮಿಕ್ಸ್ ಮಾಡೋಣ. ನೋಡಿ, ಎಲ್ಲ ಕಡೆ ಮಸಾಲ ನೀಟಾಗಿ ಹಿಡಿದಿದೆ, ನೀಟಾಗಿ ಬಂದಿದೆ ಪಲಾವು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.